ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋನ ಹೊಸ ವಿಡಿಯೋಗೆ ನಿಮ್ಮ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತು ಪ್ರಧಾನ ಮುಖ್ಯ ಆದಾಯ ತೆರಿಗೆ ಆಯುಕ್ತ ಕಚೇರಿ, ಕರ್ನಾಟಕ ಗೋವಾಮಲಯ, ಬೆಂಗಳೂರು ಇವರಿಂದ ಕಂದಾಯ ಇಲಾಖೆಯಲ್ಲಿ ಹೊಸ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಗೆಳೆಯರೆ, ಪ್ರಕಟ ಮಾಡಿದ ದಿನಾಂಕ ಬಿಟ್ಟು 30/12/2022 ಇವರು ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ. ನಾವು ಈ ಥರ ಜಾಬ್ನ ವೇಕೆನ್ಸಿ ಕರಿತಿದ್ದೀವಿ ಅಂತಂದು ಇವರು ಪ್ರಕಟಣೆ ಮಾಡ್ತಾಯಿದ್ದಾರೆ. ಗೆಳೆಯರೆ, ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಆದಾಯ ತೆರಿಗೆ ಇಲಾಖೆ ಬೆಂಗಳೂರಲ್ಲಿ ಜಾಬ್ ಇರುತ್ತೆ. ಗೆಳೆಯರೆ, ನೋಡೋ ಮುಂದೆ ನೇಮ್ ಆಫ್ ದ ಪೊಸಿಷನ್ ಬಂದುಬಿಟ್ಟು ಯಾವುದಪ್ಪ, ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಇವರು ಅಧಿಸೂಚನೆಯನ್ನು ಕರೆದಿದ್ದಾರೆ. ಗೆಳೆಯರೆ, ಅದಕ್ಕೆ ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಇವರು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ ಎಷ್ಟಪ್ಪ ಅಂತಂದರೆ ಇವರು ಕೇವಲ ಬರೀ 3 ಪೋಸ್ಟ್ಗಳನ್ನ ಇವರು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ಗೆಳೆಯರೆ, 3 ಪೋಸ್ಟ್ ಆದರೆ ಯಾವ್ದಾರಾಗಿರೋದು ನಿಮ್ಮ ಅದೃಷ್ಟ ಇದ್ದರೆ ನಿಮಗೆ ಜಾಬ್ ಸಿಗ್ಬೋದು. ಗೆಳೆಯರೆ, ಅಪ್ಲಿಕೇಶನ್ ಹಾಕೋ ಥರ ನೀವು ಹಾಕ್ಬೋದು. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ ಮಿನಿಮಮ್ 18ರಿಂದ ಮ್ಯಾಕ್ಸಿಮಮ್ ಬಂದುಬಿಟ್ಟು 35 ಇಯರ್ಸ್ ಏಜ್ ಲಿಮಿಟ್ ಇರುತ್ತೆ. ಗೆಳೆಯರೆ, ನಿಮಗೆ ಎಷ್ಟು 18 ವರ್ಷದಿಂದ ನಿಮಗೆ 35 ವರ್ಷ ಏಜ್ ಲಿಮಿಟ್ ನಿಮಗೆ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಇನ್ನು ಮುಂದೆ ನೋಡೋದಾದರೆ ಗೆಳೆಯರೆ, ಪೀರಿಯಡ್ ಆಫ್ ಕಾಂಟ್ಯಾಕ್ಟ್ ನೋಡೋದಾದರೆ ಎಷ್ಟಪ್ಪ ಅಂದರೆ 1 ಇಯರ್ ಆಫ್ ಫುಲ್ ಟೈಮ್ ಬೇಸಿಸ್ ಮೇ ಬಿ ಎಕ್ಸ್ಟೆಂಡೆಡ್ ಬೈ ಅನದರ್ ಇಯರ್ ಸಬ್ಜೆಕ್ಟ್ ಇನ್ ಸ್ಯಾಟಿಸ್ಫ್ಯಾಕ್ಟರೀಸ್ ಪರ್ಫಾರ್ಮೆನ್ಸ್. ನೋಡೋದಾದರೆ 1 ಇಯರ್ ಫುಲ್ ಟೈಮ್ ನೀವು ಬೇಸಿಸ್ ಮೇಲೆ ನಿಮಗೆ ಜಾಬ್ಗೆ ತಗೊಳ್ತಾರಂತೆ. ನೋಡ್ಕೊಬೋದು ನೀವೇ. ಜಾಬ್ ಲೊಕೇಶನ್ ಯಾವುದಪ್ಪ ಅಂತಂದರೆ ಬೆಂಗಳೂರಲ್ಲಿ ನಿಮಗೆ ಜಾಬ್ ಇರುತ್ತೆ. ನಿಮಗೆ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಪರ್ ಮಂತು 60,000 ನಿಮಗೆ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡ್ತಾ ಹೋಗೋದಾದರೆ ಗೆಳೆಯರೆ, ಇಂಡಿಯನ್ ನ್ಯಾಷನಲ್ ಹೋಲ್ಡಿಂಗ್ ಗ್ರ್ಯಾಜುಯೇಟ್ ಅಂತಂದರೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮತ್ತು ಲಾ ನೋಡಿ LLB ಮಾಡಿದವರು ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಪ್ಯೂಟ್ ಆ್ಯಂಡ್ ಆರ್ ಚಾರ್ಟೆಡ್ ಅಕೌಂಟೆಂಟ್ಸ್. ನೋಡಿ, ಇದಕ್ಕೆ ಚಾರ್ಟೆಡ್ ಅಕೌಂಟೆಂಟ್ಸು ಕೂಡ ಅಪ್ಲಿಕೇಶನ್ ಹಾಕ್ಬೋದು. LLB ಮಾಡಿದ್ರೆ ಮಾಡ್ಬೋದು. LLB ರೆಕಗ್ನೈಸ್ಡ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ LLB ಮಾಡೋದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಗೆಳೆಯರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಅಬ್ಟೈನ್ಡ್ ಅಟ್ ಲೀಸ್ಟ್ 50 ಮಾರ್ಕ್ಸ್ ಇನ್ ದ 3 years LLB ಆರ್ 5 years ಇಂಟಿಗ್ರೇಟೆಡ್ LLB ಡಿಗ್ರಿ ಪ್ರೋಗ್ರಾಮ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ ಆರ್ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟ್. ನಿಮಗೆ ಮಿನಿಮಮ್ ಅಂತಂದರೆ 50 ಮಾರ್ಕ್ಸ್ ಇರಲೇಬೇಕು. ಯಾವುದರಲ್ಲಿ LLB ಆರ್ ಪೋಸ್ಟ್ ಗ್ರ್ಯಾಜುಯೇಟ್ LLB ಮಾಡಿದವರು, ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿದವರು ಮತ್ತು ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟ್ನವ್ರಿಗೆ ನೀವು ಇಷ್ಟು ಜನ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಗೆಳೆಯರೆ, ಸರಿನಾ? ಅರ್ಥ ಆಯ್ತು ಅನಿಸುತ್ತೆ ನಿಮಗೆ ಈ ವಿಡಿಯೋ. ಇನ್ನು ಮುಂದುವರಿಸ್ತಾ ಹೋಗೋಣ ಗೆಳೆಯರೆ, ಯಾವ್ಯಾವು ಎಲ್ಲೆಲ್ಲಿರುತ್ತೆ ಅಂತ ನೋಡಿ. ಚಾರ್ಟೆಡ್ ಅಕೌಂಟ್ಸ್ ಹ್ಯಾವ್ ಕಂಪ್ಲೀಟೆಡ್ ದ ಅಪ್ರೆಂಟಿಸ್ಶಿಪ್ ಇನ್ ಟ್ಯಾಕ್ಸೇಷನ್ ಆ್ಯಂಡ್ ಲಾ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಯು ಹ್ಯಾವ್ ಬೀನ್ engaged in the research work projects and taxations shall preferred. ಸರಿನಾ? ಜಾಬ್ ಡಿಸ್ಕ್ರಿಪ್ಷನ್ ನೋಡ್ಕೊಳ್ರಿ. ನಾನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಈ ನೋಟಿಫಿಕೇಷನ್ನ ಒಂದು ಲಿಂಕನ್ನು ನೀಡುತ್ತೇನೆ ಗೆಳೆಯರೆ. ದಯವಿಟ್ಟು ಯಾರಾದ್ರಿಗೆ ಅನುಮಾನ ಇದ್ದರೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ. ನೋಡಿ, ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಅಂತಂದರೆ ಸ್ಕ್ರೀನಿಂಗ್ ಆ್ಯಂಡ್ ಇಂಟರ್ವ್ಯೂ ಏನಂದರೆ ಒಂದು ಸಣ್ಣ ಎಕ್ಸಾಮ್ ಇರುತ್ತೆ ಮತ್ತು ನಿಮಗೆ ಒಂದು ಇಂಟರ್ವ್ಯೂ ಮುಖಾಂತರ ನಿಮಗೆ ಜಾಬನ್ನು ತಗೊಳ್ತಾ ಇದ್ದಾರೆ ಗೆಳೆಯರೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೋಡ್ಕೊಂಡು ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ, ಇನ್ನು ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಯಂಗ್ ಪ್ರೊಫೆಷನಲ್ ಸ್ಕೀಮಿಗೆ ಏನೇನು ಬೇಕಪ್ಪ ಅಂದರೆ ಒಂದು ನಿಮ್ಮ ರೀಸೆಂಟ್ ಫೋಟೋ ಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ನೋಡಿಕೊಂಡು ಯಾವ ಥರ ಡೀಟೇಲ್ಸ್ ಇದೆ ಅದನ್ನೇ ನೀವು ಇಲ್ಲಿ ಫಿಲ್ ಮಾಡೋಕ್ಕಾಗುತ್ತೆ. ಮತ್ತು ನಿಮ್ಮ ಈಗ ನಡೀತಿರತಕ್ಕಂಥ ನಂಬರ್, ಹಾಗೆ ಇಮೇಲ್ ಐ ಡಿ ಪಕ್ಕ ಇರಬೇಕು. ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಇಮೇಲ್ ಐ ಡಿ ಬೇಕು. ಅದರಲ್ಲೇ ನೀವು ಜಾಬ್ನ ಹಾಕಬೇಕಾಗತ್ತೆ ಗೆಳೆಯರೆ.
ನೋಡಿ. ನೀವು ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಗೆಳೆಯರೆ, ಇದನ್ನು ಕೂಡ ನೀವೆಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಏನೇನು ಬೇಕು ಅಪ್ಲಿಕೇಶನ್ ಫಾರ್ಮ್ ಏನೇನು ಬೇಕಪ್ಪ ಅಂತಂದರೆ ಸ್ಕ್ಯಾನರ್ಡ್ ಕಾಪಿ SSLC ಮತ್ತು ಸರ್ಟಿಫಿಕೇಟ್ ಬೇಕು, ಸ್ಕ್ಯಾನರ್ಡ್ ಆಧಾರ್ ಕಾರ್ಡ್ ಬೇಕು, ಸ್ಕ್ಯಾನರ್ಡ್ ಕಾಪಿ ಸರ್ಟಿಫಿಕೇಟ್, ಮಾರ್ಕ್ ಶೀಟ್, ಟ್ರೈನಿಂಗ್ ಅಕಾಡೆಮಿ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗುತ್ತೆ ನಿಮಗೆ. ಯಾವ್ಯಾವುದರಲ್ಲಿ ಯಾವ್ಯಾವ ಓದಿರ್ತಿರೋದೆಲ್ಲ LLBದಾಗಿರಲಿ, CAದಾಗಿರಲಿ, ಯಾವುದಾದ್ರು ಡಿಗ್ರಿದಾಗಿರಲಿ ಅವೆಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗ್ತದೆ. ಸ್ಕ್ಯಾನರ್ಡ್ ಕಾಪಿ ಡಾಕ್ಯುಮೆಂಟ್ಸ್ ಪರ್ಟೈನಿಂಗ್ ಇನ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಅದನ್ನು ಕೂಡ ನೀವು ಹಾಕ್ಬೋದು. ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇನ್ನೂ ಜಾಬ್ ಸಿಗೋದು ಇನ್ನೂ ನಿಮಗೆ ಈಸಿ ಆಗ್ತಾ ಹೋಗ್ತದೆ ಗೆಳೆಯರೆ. ಆಲ್ ದ ಸ್ಕ್ಯಾನರ್ಡ್ ಕಾಪೀಸ್ ನೀವು ಒಂದು ಪ್ರತಿಯನ್ನು ತೆಗೆದಿಟ್ಕೊಂಡ್ರೆ ನೀವು ಇಂಟರ್ವ್ಯೂಗೆ ಹೋದಾಗ ಅದನ್ನು ತೋರಿಸಿದ್ರೆ ನಿಮಗೆ ಜಾಬ್ ಸಿಗ್ತಕ್ಕಂಥ ಒಂದು ಎಬಿಲಿಟಿ ಜಾಸ್ತಿ ಇರುತ್ತೆ ಗೆಳೆಯರೆ. ಇದು ಇವತ್ತಿನ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಒಂದು ಜಾಬ್ನ ಮಾಹಿತಿ. ಇದೇ ಥರ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.